ಮಳೆಗಾಗಿ ವರುಣ ದೇವನ ಮೊರೆ. ಬರದ ಬೇಗೆಯಿಂದ ಕಂಗಾಲಾದ ರೈತರು ಮಳೆರಾಯನ ಕೃಪೆಗಾಗಿ ವಿಶೇಷ ಆಚರಣೆಯ ಮೊರೆ ಹೋಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರದ ಮುಷ್ಟೂರು ಗ್ರಾಮ. ಪ್ರತಿ ವರ್ಷ ನಡೆಯುವ ಮಡಿವಾಳ ಮಾಚಿದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ಕತ್ತೆಗಳಿಗೆ ಕಲ್ಯಾಣೋತ್ಸವ ನಡೆಸಲಾಗಿದೆ. ಹೌದು, ಮದುವೆ ಮನೆಯಲ್ಲಿ ನಡೆಯುವ ಎಲ್ಲಾ ಶಾಸ್ತ್ರಗಳಂತೆ ಕತ್ತೆಗಳಿಗೂ ಮದುವೆ ಮಾಡಲಾಯಿತು. ಕತ್ತೆಗಳನ್ನ ಸಿಂಗರಿಸಿ ಮದುವೆ ಶಾಸ್ತ್ರಗಳನ್ನ ನೆರವೇರಿಸಿ ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಬರಗಾಲ ಬಂದಿರತಕ್ಕಂಥ ವಿಷಯದಲ್ಲಿ ನಮ್ಮ ಮಡಿವಾಳ ಜನಾಂಗದವರು ಎಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಪಂಚಾಯಿತಿ ಮುಷ್ಟೂರು ಗ್ರಾಮದಲ್ಲಿ ನಾವೆಲ್ಲರೂ ಮಡಿವಾಳರ ಆಗಿದ್ದರಿಂದ ಒಂದು ಮಡಿವಾಳರ ಒಂದು ಜಾತ್ರೆ ಅಂತ ನಾವು ಪ್ರತಿಬಿಂಬಿಸಿ ಮಳೆ ಸಕಾಲಕ್ಕೆ ಬರಬೇಕೆಂದು ಎಲ್ಲರೂ ಸೇರಿ ಒಂದು ಮುನೇಶ್ವರ ದೇವಸ್ಥಾನ ಪೂಜೆ ಮಾಡಿ ಅದಕ್ಕೆ ಒಂದು ಕುರಿಯನ್ನು ಬಲಿ ಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಮಳೆ ಬಂದೇ ಬರುತ್ತೆ ಅಂತ ನಮ್ಮ ಅಭಿಮಾನ. ಕತ್ತೆಗಳಂದರೆ ನಮ್ಮ ಕುಲಜಾತಿಯಲ್ಲಿ ನಮಗೆ ಕತ್ತೆಗಳೇ ಸರ್ವಶ್ರೇಷ್ಠ ಆವತ್ತಿಂದ ಇವತ್ತಿನವರೆಗೂ. ಅದಕ್ಕೆ ಒಂದು ಮಡಿವಾಳರೆಲ್ಲ ಸೇರಿ ಕತ್ತೆಗಳ ಮದುವೆ ಹಾಗೂ ಪೂಜೆ ಎಲ್ಲರೂ ಸೇರಿ ಮಾಡಿ ಸಂತೋಷಪೂರ್ವಕವಾಗಿ ಅವರ ಮನೆಗಳಿಗೆ ಅವರು ಹೋಗುತ್ತಾರೆ. ಇನ್ನು ಮುಷ್ಟೂರು ಗ್ರಾಮದಲ್ಲಿ ಮಡಿವಾಳ ಸಮುದಾಯದ 200ಕ್ಕೂ ಹೆಚ್ಚು ಮಂದಿ ವಾಸವಿದ್ದಾರೆ. ಪ್ರತಿ ವರ್ಷ ಮಡಿವಾಳ ಮಾಚಿದೇವರ ಜಾತ್ರೆಯನ್ನ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಆಚರಿಸುತ್ತಾರೆ. ಈ ಬಾರಿ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ವಾಸುದೇವ ಕಲ್ಯಾಣೋತ್ಸವದ ಹೆಸರಿನಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸಿ ಉತ್ತಮ ಮಳೆ ಬೆಳೆಗಳಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಭಾರತೀಯ ಸಾಂಪ್ರದಾಯಿಕ ನಂಬಿಕೆಯಂತೆ ಕತ್ತೆಗಳಿಗೆ ಮದುವೆ ಮಾಡೋದ್ರಿಂದ ಮಳೆ ಬಂದು ಗ್ರಾಮ ಮತ್ತು ರಾಜ್ಯ ಸುಭಿಕ್ಷವಾಗಲಿದೆ ಎಂಬ ನಂಬಿಕೆ ಇಲ್ಲಿನ ಗ್ರಾಮಸ್ಥರದ್ದು. ಕಳೆದ ಹಲವು ದಿನಗಳಿಂದ ಮಳೆಯ ನಿರೀಕ್ಷೆಯಲ್ಲಿರುವ ರೈತರು ವರುಣನ ಕೃಪೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಸಮೃದ್ಧ ಮಳೆ ಸುರಿದು ರೈತರ ಹೊಲಗಳಲ್ಲಿ ಉತ್ತಮ ಬೆಳೆ ಬರಲಿ, ಗ್ರಾಮಸ್ಥರೆಲ್ಲರೂ ಸುಭಿಕ್ಷವಾಗಿ ಬದುಕುವಂತಾಗಲಿ ಎಂಬುದು ಈ ಆಚರಣೆಯ ಆಶಯವಾಗಿದೆ. ನನ್ನ ಹೆಸರು ಶಾಲಿನಿ ಅಂತ. ನಾವಿವತ್ತು ಏನಕ್ಕೋಸ್ಕರ ಇದು ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ, ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲೇ ಆಗಿರ್ಬೋದು, ತುಂಬ ಬರಗಾಲ ಬಂದಿದೆ. ರೈತರೆಲ್ಲ ಕೂಡ ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಉಳುಮೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಆದರೆ ಮಳೆ ಮಾತ್ರ ಬರ್ತಾ ಇಲ್ಲ. ಆದರೆ ಇದೊಂದು ಧಾರ್ಮಿಕ ಪದ್ಧತಿ ಸರ್. ನಮಗೆ ಒಂದು ನಂಬಿಕೆ ಇದೆ. ಕತ್ತೆಗಳಿಗೆ ಮದುವೆ ಮಾಡಿಸಿ ಕುರಿ ಬಲಿ ಕೊಟ್ಟು ಮುನೇಶ್ವರನಿಗೆ ಒಂದು ಪೂಜೆ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ, ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಈ ನಂಬಿಕೆಯಿಂದ ನಾವು ಮುಂಚೆ ತಾತನ ಕಾಲದಿಂದಲೂ ಕೂಡ ಈ ಪದ್ಧತಿಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಈ ಸರಿನೂ ಕೂಡ ವರ್ಷನೂ ಇದು 61ನೇ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ನಿನ್ನೆಯಿಂದನೂ ನಮಗೆ ಸ್ಟಾರ್ಟ್ ಆಗುತ್ತೆ. 2 ದಿನ ನಾವು ಇದನ್ನು ಸಂಭ್ರಮಿಸ್ಕೊಂಡು ಬರ್ತೀವಿ. ಫಸ್ಟ್ ದಿನ ಎಲ್ಲ ಊರಲ್ಲಿ ಎಷ್ಟು ದೇವತೆಗಳಿದ್ದಾವೆ, ಗ್ರಾಮ ದೇವತೆಗಳಾಗಿರ್ಬೋದು, ಬೇರೆ ದೇವಸ್ಥಾನಗಳಿಗೆ ಎಲ್ಲರಿಗೂ ಪೂಜೆ ಮಾಡಿ ನೆಕ್ಸ್ಟು ಇವತ್ತು ಬಲಿ ಕೊಡೋ ಪದ್ಧತಿನ ಮಾಡ್ಕೊಂಬಂದಿದ್ದೀವಿ. ಕತ್ತೆಗಳಿಗೆ ಫಸ್ಟ್ ಮದುವೆ ಮಾಡಿಸಿ ಆಮೇಲೆ ಮುನೇಶ್ವರನಿಗೆ ಕುರಿ ಬಲಿ ಕೊಟ್ಟು ಅದಕ್ಕೆ ಮಳೆ ಬರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಮಡಿವಾಳ ಮಾಚಿದೇವರ ಜಾತ್ರಾ ಮಹೋತ್ಸವದ ಜೊತೆಗೆ ಕತ್ತೆಗಳ ಕಲ್ಯಾಣೋತ್ಸವ ನಡೆಸುವುದು ಮುಷ್ಟೂರು ಗ್ರಾಮದ ವಿಶೇಷ ಆಚರಣೆಯಾಗಿದೆ. ಒಂದೆಡೆ ಮಳೆಗಾಗಿ ಪ್ರಾರ್ಥನೆ, ಮತ್ತೊಂದೆಡೆ ಸಾಂಪ್ರದಾಯಿಕ ಆಚರಣೆಯ ಸಂಭ್ರಮ. ಗ್ರಾಮದ ಬೀದಿಗಳಲ್ಲಿ ಕತ್ತೆಗಳ ಮೆರವಣಿಗೆ ಮಳೆರಾಯ ಕೃಪೆ ತೋರಿ ರೈತರ ಮೊಗದಲ್ಲಿ ನಗು ಮೂಡಿಸುತ್ತಾನಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.